ಮಿಸ್ಟರ್ ಪುಂಗಿ ಕರ್ಣಂ, ವಾಟ್ ಈಸ್ ಮೈ ಕಿಂಗ್ಡಮ್ ಸೇಯಿಂಗ್? ದೊರೆ, ನೀವು ದೇವ್ರ ಭಾಷೆ ಮಾತಾಡಿದ್ರೆ ನಂಗೆ ಅರ್ಥ ಆಗಲ್ಲ. ನಾನು ನಿಮ್ಮ ಥರ ಆಕ್ಸ್ಫರ್ಡಲ್ಲಿ ಓದಿಲ್ಲ, ನಮ್ದೆಲ್ಲ ಸರ್ಕಾರಿ ಶಾಲೆ. ಅದೆಲ್ಲ ಬಿಟ್ಟು ನನ್ಗೆ ಅರ್ಥ ಆಗಿದ್ದೇನು ಅಂದರೆ, ರಾಜ್ಯ ಏನನ್ನುತ್ತೋ ನಿಮ್ಮ ಸೇವಕರು ಏನಂತಾರೋ ಅನ್ನುತ್ತೆ. ರಾಜ್ಯ ಏನು ಹೇಳುತ್ತೋ ರಾಜನೂ ಅದೇ ಹೇಳ್ತಾನೆ. ದೊರೆ ಏನು ಹೇಳ್ತಾರೋ ಸೇವಕರು ಅದಕ್ಕೆ ತಲೆ ಅಳ್ಳಾಡಿಸ್ತಾರೆ. ಇಷ್ಟೇ ನನಗೆ ಗೊತ್ತಿರೋದು ದೊರೆ. ಬದುಕೋದನ್ನ ಕಲ್ತು ಬಿಟ್ಟೆ ಕಣ್ಲ ನೀನು. ಎಲ್ಲ ನಿಮ್ಮ ಆಶೀರ್ವಾದ. ಯಾಕೋ ಬಂಡಿನ ನಿಲ್ಲಿಸ್ಬಿಟ್ಟೆ? ದೊರೆ, ದೊಡ್ಡ ಮರನ ಅಡ್ಡ ಬೆಳೆಸಿದ್ದಾರೆ. ಹತ್ತರಿಗೆ ಬ್ಯಾಂಚತ್, ಹತ್ತರಿಗೆ ಯಾವನೋ ಮರನ ಕಟ್ ಮಾಡಿದ್ದು? ಬರೋ ಮುಂದೆ. ಅಯ್ಯೋ ನನ್ನ ಮಕ್ಳ, ಇವತ್ತು ನಿಮ್ ಭೀಮರಾವ್ ಜೊತೆ ಕೇಲ್ ಕಥಮ್. ನಾನ್ ಭುಜಂಗರಾವ್ ಹತ್ರ ಹೋಗಿ ಕೆಲಸ ಹುಡುಕೋತೀನಿ. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಅವನು ಮನುಷ್ಯ ಅಲ್ಲ ಕಣ್ರೋ, ಗರ್ಜಿಸೋ ಹುಲಿ ಇದ್ದಾಗೆ. ಕೈಗೆ ಬಂದಿರೋದೇನಾದ್ರು ಬಿಟ್ವಾ ನಮ್ಮನ್ನ ಸಿಗದಾಗ್ತಾನೆ. ಸರಿಯಾಗಿ ಇಟ್ಕೊಳ್ರೋ, ಒಂದೇಟೆ ಮುಗಿಸ್ಬಿಡೋಣ. ಏ ಮೀರಾಬಾಯ್, ಏನು ಅಂದ್ರೆ ಏನಾಯ್ತು? ಏನೇ ರಕ್ತ? ಇವನು ಬರೋದೇನಾದ್ರೂ ತಡ ಆಗಿದ್ದಿದ್ರೆ ನೀನ್ ಒಂದ್ ಬಿಳಿ ಸೇರೆ ಉಟ್ಕೊಂಡ್ ಮೊಂಡೆ ಆಗಿರ್ತಿದ್ದೆ. ಕೊನೆಗೂ ಬದುಕ್ಬಿಟ್ಟು ನೀನ್ ಸಾಯ್ತಿದ್ರು ಒಪ್ಪಳಲ್ವಲ್ಲೋ? ಅದೇನಂತ ಬಿಡ್ತೋ, ಕಟ್ಕೊಂಡಿರೋ ಹೆಂಡತಿಗೂ ಮಕ್ಳಿಗೆ ಬೈದಂಗ್ ಬೈತಿಯಲ್ಲೋ. ಬಾಯಿಲಿ. ಅಡ್ಬಿದ್ದೆ ದೊರಸಾಣಿ. ನಿನ್ ಹೆಸರೇನ್ ಕಂದ? ಮಲ್ಲೇಶ್. ಮಲ್ಲೇಶ್, ಬಾ ಕಂದ, ಹೊಟ್ಟೆ ತುಂಬಾ ಊಟ ಹಾಕ್ತೀನಿ. ಬಂದೆ ದೊರಸಾಣಿ. ಎಲ್ಲ ನಿನ್ನ ಅವ್ವನ್ ಯಾವ ನಕ್ಷತ್ರದಲ್ಲಿ ಹುಟ್ಟಿದೀಯ? ಅವಳನ್ನ ಕೆಳಗಡೆ ಕೂರ್ಸ್ಬಿಟ್ಟು ಊಟ ಬಡ್ಸ್. ಇವಳ ಅವ್ವನ್. ಹಾಗೆ ಆಗ್ಲಿ. ದೊರೆ ಕೂತ್ಕೊಳ್ಳೋ ಜಾಗದಲ್ಲಿ ಊಟ ಬಡಿಸ್ತೀಯಾ? ದೊರಸಾಣಿ, ಇನ್ನೊಂದ್ ಸ್ವಲ್ಪ ಊಟ ಹಾಕ್ತೀರಾ? ಹೊಟ್ಟೆ ಹಸಿತಾ ಇದೆ. ಏ ವೆಂಕಟಮ್ಮ, ದೊರಸಾಣಿ, ಅವನ್ಗಿನ್ನೂ ಹೊಟ್ಟೆ ತುಂಬಿಲ್ಲ. ಹೋಗಿ ಸ್ವಲ್ಪ ಅನ್ನಕ್ಕಿಡು. ಸರಿ ದೊರಸಾಣಿ. ಚಲ ಹಟ್, ಎದಳ ಬಾ. ಏನೋದ್ರೆ ಸಣ್ಣ ಹುಡುಗ. ಒಬ್ಬ ಮನುಷ್ಯ ಇಷ್ಟು ತಿಂದ್ರೇನೆ ಶಕ್ತಿವಂತ ಅಂತಾರಲ್ಲ, ಅಂಥದ್ರಲ್ಲಿ ಜಾಸ್ತಿ ತಿಂದ್ರೆ ಏನಂತಾರಲ್ಲ? ಗೊತ್ತಿಲ್ಲ ದೊರೆ. ನಾನು ನಿಂತರನೆ ತಿಂತಿನ್ಲ. ಜಾಸ್ತಿ ತಿನ್ನವನಿಗೆ ಗಜಬಲ ಅಂತಲ್ಲ. ಏನಕ್ಕೋ ಬಂದವನ್ ಗೋಡನ್ ಗುದ್ದಿದ್ರೆ ಏನಂತಾರೆ? ಹೊಡ್ದೋಗುತ್ತೆ ದೊರೆ. ಅದ್ ಹೆಂಗಲ್ಲ? ಗೊತ್ತಿಲ್ಲ ದೊರೆ. ಅದ್ ಹೆಂಗೆ ಅಂದ್ರೆ, ಲೇ ಮಲ್ಲೇಶ್, ಮನುಷ್ಯಂಗ್ ಗುದ್ದಿದ್ರೆ ಏನಾಗತ್ಲ? ಗೊತ್ತಿಲ್ಲ ದೊರೆ. ಏನಾಗತ್ಲ? ಗೊತ್ತಿಲ್ಲ ದೊರೆ. ಏನಾಗತ್ಲ? ಏನಾಗುತ್ತೆ ದೊರೆ? ಗುದ್ದಿದ್ರೆ ಗುಂಡಿಗೆ ಕರಳಲ್ ಸಿಕ್ಕಿ ಎಲ್ಲಿಂದ ಆಚೆ ಬರ್ಬೇಕು, ಅಲ್ಲಿಂದ ರಕ್ತ ಕಾರ್ಬೇಕು. ಅದೇ ಹೆಂಗೆ ಅಂದ್ರೆ
ಭುಜಂಗರಾವ್ ಕಳಿಸಿದಾನೆ ಅಂತ ಅನ್ಕೊಂಡಿದೀಯೇನ್ಲ? ಹಂಗಿದ್ಮೇಲೆ ಭುಜಂಗರಾವ್ನ ಹೆಂಗ್ ಸಾಯಿಸದ್ಲ? ಅವನ ಚುಚ್ಚಿ ಚುಚ್ಚಿ ಸಾಯಿಸ್ಬೇಕು ದೊರೆ. ಏನ್ಲಾ ದ್ವೇಷ ನಂದಾದ್ರೆ ಪೌರುಷ ನಿಂಗ್ ಬರ್ತಾಯ್ತೆ. ಊಟ ಹಾಕಿದಿರಲ್ಲ ದೊರೆ. ನಿನ್ನವ್ವನ್ ಕೊನ್ನಿ ತರ ವಿಶ್ವಾಸ ಐತೆ ಕಣ್ಲಾ? ಇರ್ತೀಯಲ್ಲ, ನನ್ನ ಹತ್ರನೇ ಇರ್ತೀಯಲ್ಲ, ಹೆಂಗಿರ್ತೀಯಲ್ಲ? ದೊರೆ ಅವನು ಈಗ್ಲೇ ಸಾಯ್ಸಕಣ ದೊರೆ. ನನ್ನಂತ ತೋಳ್ಬಲ ಇರೋನ್ಗೆ ಎಲ್ಲಾದ್ರೂ ಒಬ್ಬ ದುಶ್ಮನ್ ಇರ್ಲೇಬೇಕು. ಇಲ್ಲ ಅಂದ್ರೆ ನನ್ನ ನರಸತ್ತೋನಾಗ್ಬಿಡ್ತೀನಿ. ಆದ್ರೆ ಸಾಯ್ಸಕ್ಕೆ ಒಳ್ಳೆ ಸಮಯ ಇದೆ ಕಣ್ಲಾ, ಸಮझे? ಅಡ್ಬಿದೆ ದೊರೆ. ಲೇ ಮಹೇಶ, ಕುಡಿತೇನೋ ನಾನು. ನಮಸ್ಕಾರ ದೊರೆ. ಏನನ್ನ ಮುದ್ದಿನ ದೊರೆಸಾಣಿ, ಬಾ, ಇದೇ ನಮ್ಮ ಗಡಿ. ಏನಾಯ್ತೆ? ನೋಟದಿಂದ ದೃಷ್ಟಿ ಆಗುತ್ತೆ, ಕರೆದ್ರೆ ತಪ್ಪಾಗುತ್ತೆ. ಒಬ್ಳು ಬರ್ಬೇಕು, ಆರ್ತಿ ಎತ್ತಬೇಕು, ಆಗ್ಲೇ ನಾನು ಕೆಳಗಿಳಿಯೋದು. ಹತ್ ಭಂಚತ್. ನಿಜವಾದ ದೊರೆಸಾನಿ ಅಂದ್ರೆ ಇದೇನೆ. ದೊರೆತನಕ್ಕೆ ಇದೇನೆ ಇರ್ಬೇಕು. ಬರ್ತಾಳೆ. ಏಯ್ ಮೀರಾಬಾಯ್, ನನ್ನ ದೊಡ್ಡ ರಾಣಿ, ನಿನ್ ಸೌತಿ ಬಂದಿದ್ದಾಳೆ. ನೀನ್ ನೋಡಕ್ಕಲ್ಲ, ನಿನ್ ತೋಳು ಕೇಳಿದಾಳೆ. ಅವಳಿಗೆ ಆರತಿ ಬೆಳಗ್ಗೆ ಒಳಗಡೆ ಕರಿಯೇ ನಿನ್ ಸೌತಿನ. ನಾನ್ ಬದುಕಿದಾಗ್ಲೇ ಮತ್ತೊಂದ್ ಮದ್ವೆ ಮಾಡ್ಕೊಂಡಿರೋದು ತಪ್ಪಲ್ವಾ? ಹತ್ತರಿಕೆ ನಿನ್ನವ್ವನ್. ತಪ್ಪು ಒಪ್ಪೋ ಬಗ್ಗೆ ನನಗೆ ಹೇಳ್ತೀಯ ನೀನು? ನಿನ್ ಮುತ್ತಾತಂಗೆ 12 ಜನ ಎಂಡ್ರು, ನಿನ್ ತಾತಂಗೆ 20 ಜನ ಎಂಡ್ರು. ಅಷ್ಟ ಯಾಕೆ ಬೇಕು? ನಿನ್ ತಂದೆಗೆ 5 ಜನ ಹೆಂಡ್ರು. ನನಗಿಬ್ರೇ ತಾನೆ? ಅಷ್ಟೊಂದ್ ಸೌಖ್ಯವಾಗಿದ್ದೀನಾ? ನಾನ್ ಒಪ್ಕೊಳ್ಳಿಲ್ಲ ಅಂದ್ರೆ ಒಪ್ಕೊಂತೀಯ? ಇಲ್ಲ ಈ ಭೂಮಿಯಿಂದನೇ ತಪ್ಪಿಸ್ಕೋತೀಯ? ನನ್ನ ಒಪ್ಪಿಸ್ತೀರೇನೋ? ರುದ್ರಾಂಗಿ ಜನಗಳನ್ನ ಹೇಗ್ ಒಪ್ಪಿಸ್ತೀರಾ? ಹೊರಗಡೆ ಬಂದು ಜನಗಳಿಗೆ ಹೇಳೋ, ನಿನಗ ಮಕ್ಕಳು ಹುಟ್ಟಲ್ಲ, ಬಂಜೆ ಅಂತ. ನನ್ಗೀಗ 3 ತಿಂಗಳು. ನಿನಗೂ 3 ತಿಂಗಳು 30 ತಿಂಗಳ ಅಂತ ಯಾರು ಕೇಳಲಿಲ್ಲ. ಕತೆ ಹೊಡಿಬೇಡ. ಸಮ್ಮತಿ ಇದೆ ಅಂತ ಆಚೆ ಬಂದು ಜನಗಳಿಗೆ ಹೇಳು. ನನ್ನೊಳಗಿರೋ ಅಸಲಿ ಭೀಮ್ರಾವ್ ಆಚೆ ಬರೋವರೆಗೂ, ಸಮझे? ಅಡ್ಬಿದೆ ದೊರೆಸನಿ. ರುದ್ರಾಂಗಿ ಪ್ರಜೆಗಳಿಗೆ ನಮಸ್ಕಾರ. ದೊರೆಗೆ ವಾರಸ್ದಾರ ಇಲ್ಲ ಅಂತಂದ್ರೆ ನನ್ ಹಾಗೆ ರುದ್ರಾಂಗಿ ಕೂಡ ಬಂಜೆ ಆಗೋಗುತ್ತೆ. ಮುಂದಿನ ದೊರೆ ನಾ ನೋಡೋದಕ್ಕಾಗಲ್ಲ. ಅದಕ್ಕೆ ನನ್ನ ಒಪ್ಪಿಗೆಯಿಂದಾನೇ 2ನೇ ಮದುವೆ ಆಗಿದ್ದಾರೆ. ಇದ್ರಲ್ಲಿ ದೊರೆ ತಪ್ಪೇನೂ ಇಲ್ಲ. ಏ ಜ್ವಾಲಾಬಾಯ್, ನನ್ ದೊಡ್ಡ ಹೆಂಡತಿ ಆರತಿ ಮಾಡ್ಕೊಳಕ್ ಒಪ್ಕೊಂಡಿದ್ದಾಳೆ. ಬಾ. ಮತ್ತೇನಾಯ್ತೆ? ಕಾಲು ಕೆಳಗಿಟ್ರೆ ಚೊಪ್ಲಿ ಮಣ್ಣಾಗುತ್ತೆ. ಏಯ್, ದೊರೆ. ಮತ್ತೆ ಈ ಕಾಲ್ಗೆ ಕೇಳಿಸ್ಕೊಂಡ್ರಾ?